ನಮಸ್ಕಾರ ಎಲ್ಲರಿಗೂ. ಇವತ್ತ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಇವತ್ತಿನ ವಿಶೇಷ ಏನಂದ್ರ ಶೀತಲಾಷ್ಟಮಿ. ಸಾಮಾನ್ಯವಾಗಿ ಉತ್ತರ ಭಾರತದೊಳಗ ಆಚರಿಸುವಂತಹ ಈ ಪದ್ಧತಿಗೆ ಬಸೋದ ಅಂತನೂ ಕರೀತಾರ. ಯಾರು ಈ ಶೀತಲಾದೇವಿ? ಹೆಂಗ ಮಕ್ಕಳ ರಕ್ಷಣೆಯನ್ನ ಈ ಶೀತಲಾದೇವಿ ಮಾಡ್ತಾಳ ಅನ್ನೋದನ್ನ ಹೇಳ್ತೀನಿ. ಶೀತಲಾದೇವಿ ಸಾಮಾನ್ಯವಾಗಿ ಕತ್ತೆಯ ಮೇಲೆ ಕುಳಿತಿರುವಂತಹ ದೇವಿ. ಒಂದು ಕೈಯೊಳಗ ಕಸಬರಗಿ ಅಂದ್ರ ಪೊರಕೆ ಹಿಡ್ಕೊಂಡ್ರ ಇನ್ನೊಂದು ಕೈಯೊಳಗ ತಂಪಾದ ನೀರಿನ ಕಳಶ ಮತ್ತು ಅದರೊಳಗ ಬೇವಿನ ಎಲೆಗಳನ್ನ ಇಟ್ಕೊಂಡಾಳ. ಶೀತಲಾದೇವಿ ಹೆಸರ ಹೇಳುವಂಗ ಈ ದೇವಿ ಶಾಂತಿ ಮತ್ತು ತಂಪಿನ ಅಧಿದೇವತೆ. ಸಾಮಾನ್ಯವಾಗಿ ಬೇಸಿಗೆ ಒಳಗೆ ಬರುವಂತಹ ಚಿಕನ್ ಪಾಕ್ಸು, ಸಿಡುಬು, ಸ್ಮಾಲ್ ಪಾಕ್ಸು ಅನ್ನುವಂಥ ಈ ಸಾಂಕ್ರಾಮಿಕ ರೋಗಗಳನ್ನು ಮಕ್ಕಳಿಗೆ ಬಾರದಂಗ ರಕ್ಷಣೆ ಮಾಡ್ತಾಳ ಈ ಶೀತಲಾದೇವಿ. ಜನರನ್ನ ರೋಗಗಳು ಮತ್ತು ಸೋಂಕುಗಳಿಂದ ರಕ್ಷಣೆಯನ್ನ ಕೊಡ್ತಾಳ ಅನ್ನೋದು ನಂಬಿಕೆ. ಕುಟುಂಬದೊಳಗಿರುವಂತಹ ಪ್ರತಿಯೊಬ್ಬರ ಆರೋಗ್ಯಕ್ಕಾಗಿ, ವಿಶೇಷವಾಗಿ ಮಕ್ಕಳಿಗಾಗಿ ಶೀತಲಾದೇವಿಯನ್ನ ಪೂಜೆ ಮಾಡ್ತಾರ. ಶೀತಲಾಷ್ಟಮಿ ದಿನದಿಂದ ಪ್ರಕೃತಿ ಒಳಗ ಸಾಕಷ್ಟು ಬದಲಾವಣೆ ಆಗ್ತದ. ಅಂದ್ರ ಹಗಲು ಜಾಸ್ತಿ ಮತ್ತು ಬಿಸಿಲಿನ ತಾಪಮಾನನೂ ಹೆಚ್ಚಾಗ್ತದ. ಇದ್ರ ಜೊತೆಗೆ ರಾತ್ರಿಯ ಅವಧಿ ಕಡಿಮೆ ಆಗ್ತದ. ಈ ಶೀತಲಾಷ್ಟಮಿಯನ್ನ ಆಚರಿಸುವಂತಹ ಈ ಸಂಪ್ರದಾಯ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ನಾವು ನೋಡ್ಬೋದು. ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್, ಹರಿಯಾಣ, ಉತ್ತರ ಭಾರತದೊಳಗೆ ಪ್ರಚಲಿತವಾಗಿದೆ ಈ ಹಬ್ಬ. ಉತ್ತರ ಭಾರತದೊಳಗೆ ಶೀತಲಾಷ್ಟಮಿ ದಿನ ಹಬ್ಬದ ಥರ ಈ ಒಂದು ಸಂಪ್ರದಾಯವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಹಬ್ಬ ಅಂದ್ರೆ ಬಿಸಿಯಾಗಿ ಶುದ್ಧವಾಗಿ ತಯಾರಿಸಿದಂಥ ಆಹಾರವನ್ನು ದೇವರಿಗೆ ನೈವೇದ್ಯ ಮಾಡ್ತೀವಿ. ಆದ್ರೆ ಈ ಶೀತಲಾಷ್ಟಮಿ ದಿವಸ ತಂಗಳ ಅನ್ನ ಮತ್ತು ಮೊಸರನ್ನನೇ ಈ ದೇವಿಗೆ ನೈವೇದ್ಯ. ಇನ್ನೂ ವಿಶೇಷ ಏನಂದ್ರೆ, ಯಾರು ಈ ಶೀತಲಾಷ್ಟಮಿ ಸಂಪ್ರದಾಯವನ್ನು ಫಾಲೋ ಮಾಡ್ತಾರಲ್ಲ ಅವ್ರ ಮನೆಯೊಳಗೆ ಶೀತಲಾಷ್ಟಮಿ ದಿವಸ ಒಲೆಯನ್ನು ಹೊತ್ಸೋದಿಲ್ಲ. ಹಿಂದಿನ ದಿನಾನೇ ಅನ್ನವನ್ನು ಮಾಡಿಟ್ಟಿರ್ತಾರೆ. ಈ ತಂಗಳನ್ನ ಮತ್ತು ಮೊಸರೆ ಶೀತಲಾದೇವಿಗೆ ನೈವೇದ್ಯ. ಶೀತಲಾದೇವಿಯ ವಾಹನ ಕತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ, ಶೀತಲಾದೇವಿ ರೋಗ ನಿರೋಧಕ ಶಕ್ತಿ ಮತ್ತು ಸಹನೆಯ ಸಂಕೇತ. ಯಾಕಂದ್ರೆ ಕತ್ತೆ ಕಠಿಣ ಪರಿಶ್ರಮ ಮತ್ತು ಸರಳತೆಯನ್ನು ಪ್ರತಿನಿಧಿಸ್ತದ. ಸಾಮಾನ್ಯವಾಗಿ ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ಬೇವಿನ ಎಲೆ ಹಾಕಿದಂತಹ ನೀರಿನಿಂದ ಸ್ನಾನವನ್ನು ಮಾಡಿಸ್ತಾರ. ಬೇವಿನ ಎಲೆ ಹಾಕಿದಂತಹ ನೀರು ದೇಹಕ್ಕೆ ತಂಪವನ್ನು ಕೊಡ್ತದ ಅಂತ ಹೇಳಿ. ಬೇಸಿಗೆ ಟೈಮ್ ಒಳಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಡಿಹೈಡ್ರೇಷನ್ ಆಗೋದು ಹೆಚ್ಚು. ಹಾಗಾಗಿನೇ ಹೆಚ್ಚೆಚ್ಚು ಆಹಾರದ ಜೊತೆಗೆ ನೀರನ್ನು ಕುಡಿಸ್ಬೇಕು ಅಂಥೇಳಿ ಹೇಳ್ತಾರೆ. ಶೀತಲಾದೇವಿ ಕೈಯೊಳಗೆ ಹಿಡಿದಿರುವಂತಹ ಬೇವಿನ ಸೊಪ್ಪು ಮತ್ತು ತಂಪು ನೀರಿನ ಕಲಶ ಇದನ್ನು ಸೂಚಿಸ್ತದೆ ನಮಗೆ. ಇನ್ನು ಶೀತಲಾದೇವಿ ಇನ್ನೊಂದು ಕೈಯೊಳಗೆ ಪೊರಕೆಯನ್ನು ಹಿಡ್ಕೊಂಡಾಳ. ಇದು ಏನು ಸೂಚಿಸ್ತದಂದ್ರೆ, ಸಾಮಾನ್ಯವಾಗಿ ಬೇಸಿಗೆ ಒಳಗೆ ಬರುವಂತಹ ಸಾಂಕ್ರಾಮಿಕ ರೋಗಗಳನ್ನೆಲ್ಲ ತನ್ನ ಪೊರಕೆಯಿಂದ ಗುಡಿಸ್ಕೊಂಡು ಹೋಗ್ತಾಳ. ಇದರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಬಾಧಿಸುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ. ಇನ್ನು ಮುಖ್ಯವಾಗಿ ಈ ಶೀತಲಾದೇವಿಯನ್ನು ಆರಾಧಿಸುವವರು ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂಥೇಳಿ ಹೇಳ್ತಾರೆ. ಈ ಸಂಪ್ರದಾಯಗಳು ಒಂದು ಕಡೆ ಆದ್ರೆ, ಇನ್ನು ವೈಜ್ಞಾನಿಕವಾಗಿ ಇದರ ಅರ್ಥ ಏನು ಅಂದರೆ, ಹವಾಮಾನ ಚಳಿಗಾಲದಿಂದ ಬೆಚ್ಚಗಿನ ದಿನಗಳವರೆಗೆ ಬದಲಾಗುವಂಥ ಪ್ರಾರಂಭದ ದಿನ ಇದು. ಹಾಗಾಗಿ ಐತಿಹಾಸಿಕವಾಗಿ ಬೇಸಿಗೆ ಒಳಗೆ ಸೋಂಕುಗಳು ಹೆಚ್ಚು ಅಂದರೆ ಸುಲಭವಾಗಿ ಹರಡ್ತಾವ. ಹಾಗಾಗಿನೇ ಈ ಒಂದು ಸಮಯದೊಳಗೆ ಶುಚಿತ್ವ ಬಹಳ ಮುಖ್ಯ ಅಂಥೇಳಿ ಹೇಳ್ತಾರೆ. ಈ ಥರ ಶೀತಲಾದೇವಿಯನ್ನು ಉತ್ತರ ಭಾರತದೊಳಗೆ ಆರಾಧಿಸುವಂತಹ ಸಂಪ್ರದಾಯ ಅದ. ಇನ್ನು ದಕ್ಷಿಣ ಭಾರತದೊಳಗೆ ನಾವು ಗ್ರಾಮ ದೇವತೆಗಳ ಹೆಸರಿನಿಂದ ಈ ಒಂದು ಸಂಪ್ರದಾಯವನ್ನು ಪಾಲಿಸ್ತೀವಿ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬ್ಯಾಸ್ಗಿ ಬಂತು ಅಂದ್ರೆ ಮನೆಯೊಳಗೆ ದೊಡ್ಡವ್ರೇನಿರ್ತಾರಲ್ಲ ಅವ್ರು ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ 5 ಮಂಗಳವಾರ ಮತ್ತು 5 ಶುಕ್ರವಾರ ಗ್ರಾಮ ದೇವತೆಗೆ ಹೋಗಬೇಕು ಅಂಥೇಳಿ.
ನಾವೆಲ್ಲ ಸಣ್ಣವರಿದ್ದಾಗ ಮಂಗಳವಾರ ಬಂತಂದ್ರೆ ಮನೆಯೊಳಗೆ ಮುಂಜಾನೆ ಜಲ್ದಿ ಎದ್ದು ಸ್ನಾನ ಮಾಡಿ 2 ತಾಮ್ರದ್ದು ಅಥವಾ ಹಿತ್ತಾಳೆ ತಂಬ್ಗೆ ತಗೊಂಡು ಅದನ್ನು ಎಲ್ಲೂ ಮುಟ್ಟದಿರೋ ಹಂಗೆ ನೀರನ್ನು ತುಂಬಿಸ್ಕೊಂಡು ಅದರೊಳಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಂಡು ಬರಿಗಾಲಿಲೆ ಗ್ರಾಮ ದೇವತೆ ಗುಡಿಗೆ ಹೋಗಿ ಅಲ್ಲಿ ಹೊಸ್ಲಿಗೆ ನೀರು ಹಾಕಿ ದೇವಿ ದರ್ಶನ ಮಾಡಿಕೊಂಡು ಬರ್ತಿದ್ವಿ. ನೀರು ಹಾಕಬೇಕಾದ್ರೆ ದೇವಿ ಹೊಸ್ಲಿಗೆ ಮನೆಯೊಳಗಿರೋ ಎಲ್ಲರ ಹೆಸರು ಹೇಳ್ಕೊಂಡು ನೀರು ಹಾಕಿ ಬರ್ತಿದ್ವಿ. ಇದು ಮಕ್ಕಳು ಮಾಡುವಂತಹ ಕಟ್ಟುನಿಟ್ಟಾದಂಥ ಕೆಲಸ ಬ್ಯಾಸ್ಗಿ ಒಳಗ. ಓಣಿಯೊಳಗಿರೋ ಎಲ್ಲ ಹುಡುಗರು ಕೂಡಿ ಈ ಕೆಲಸನ ತಪ್ಪದೇ ಮಾಡ್ತಿದ್ವಿ. ಇನ್ನು 5 ಮಂಗಳವಾರ ಮುಗೀತು ಅಂದ್ಕೂಡ್ಲೇನ 5ನೇ ಮಂಗಳವಾರ ದಿವಸ ನಮ್ಮ ಜೊತೆ ದೊಡ್ಡವರು ಬರ್ತಿದ್ರು. ಬಂದು ದೇವಿಗೆ ಉಡಿ ತುಂಬಿ ಅಕ್ಕಿ ಮತ್ತು ಮೊಸರನ್ನ ಕೊಟ್ಟು ಬರ್ತಿದ್ರು. ಇದ್ರ ಸಂಕೇತ ಏನಂದ್ರೆ ಗ್ರಾಮ ದೇವತೆ ಮನೆಯೊಳಗಿರುವಂತಹ ಮಕ್ಕಳನ್ನ ತಂಪಾಗಿಡ್ತಾಳ, ಯಾವುದೇ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಮಕ್ಕಳಿಗೆ ಬಾಧಿಸೋದಿಲ್ಲ, ದೇವಿ ರಕ್ಷಣೆ ಮಾಡ್ತಾಳ ಅನ್ನುವಂತಹ ನಂಬಿಕೆ ಅವರಿಗೆ. ಯಾಕಂದ್ರೆ ಕುಲದೇವರ ನಂತರದ ಸ್ಥಾನ ಈ ಗ್ರಾಮ ದೇವತೆಗೆ. ಹಾಗಾಗಿ ಗ್ರಾಮ ದೇವತೆ ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಈ ಎಲ್ಲ ಸಂಪ್ರದಾಯಗಳನ್ನು ಮಾಡೋದು ಮೂಢನಂಬಿಕೆ ಅಲ್ಲ, ಬದಲಾಗಿ ಮನೆಯೊಳಗಿರೋ ಮಕ್ಕಳ ರಕ್ಷಣೆಗೆ ಮತ್ತು ದೇವಿಯ ಮೇಲಿರುವಂತಹ ನಂಬಿಕೆ ಇದು. ಇದ್ರ ಜೊತೆಗೆ ಇನ್ನೊಂದು ಕೆಲಸನ ಮಾಡಿಸ್ತಿದ್ರು. ಅದೇನಂದ್ರೆ ಮುಂಜಾನೆ ಎದ್ದು ಕೂಡಲೇನ ಒಂದು ಸಣ್ಣ ತಾಮ್ರದ ಕೊಡದೊಳಗೋ ಅಥವಾ ಬಿಂದಿಗೆ ಒಳಗೆ ನೀರನ್ನು ತುಂಬಿಸಿ ಹಿತ್ತಲದೊಳಗೆ ಇಡಿಸ್ಬಿಡ್ತಿದ್ರು. ಆ ಸಂಜೆ ತನಕ ಆ ನೀರೆಲ್ಲ ಬಿಸಿಯಾಗಿರ್ತಾವ. ಆಮೇಲೆ ಸಂಜೆ ಮುಂದೆ ಆ ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೇಳ್ತಿದ್ರು. ಯಾಕಂದ್ರೆ ಬ್ಯಾಸ್ಗಿ ಒಳಗೆ ಬಿಸಿಲಿನ ತಾಪಮಾನ ಜಾಸ್ತಿ ಇರ್ತದೆ, ಮೈಯೆಲ್ಲ ಬೆವರು ಬಂದಿರ್ತದೆ. ಹಾಗಾಗಿ ಆ ಟೈಮ್ ಒಳಗೆ ಶುದ್ಧತೆ ಬಹಳ ಮುಖ್ಯ. ಹಿಂಗಾಗಿ ಎರಡೆರಡು ಸರಿ ಸ್ನಾನ ಮಾಡಿಸ್ಲಿಕ್ಕೆ ಹೇಳ್ತಿದ್ರು. ಕಾಲ, ವಿಜ್ಞಾನ, ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ನಂಬಿಕೆ ಅನ್ನೋದು ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಜೀವನದೊಳಗೆ. ಹಾಗಾಗಿನೇ ನಾವು ಇವತ್ತಿಗೂ ಪ್ರತಿ ವರ್ಷ ಬ್ಯಾಸ್ಗೆ ಬಂದ ಕೂಡಲೇನ ಗ್ರಾಮ ದೇವತೆಗೆ ಹೋಗಿ ಮೊಸರು ಮತ್ತು ಅಕ್ಕಿಯನ್ನು ಕೊಟ್ಟು ದೇವಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಮ್ಮ ಊರಿನ ಗ್ರಾಮ ದೇವತೆಗೆ ನಾವು ಹೋಗ್ಲಿಕ್ಕಾಗದೇ ಇದ್ರೂ ನಾವು ಯಾವ ಊರೊಳಗಿರ್ತೀವೋ ಆ ಊರಿನ ಗ್ರಾಮ ದೇವತೆಗೆ ಹೋಗಿ ಕೂಸಿನ ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಕ್ಕಿ ಮತ್ತು ಮೊಸರನ್ನ ಕೊಟ್ಟು ದೇವಿಯೊಳಗೆ ಪ್ರಾರ್ಥನೆ ಮಾಡ್ಕೊಂಡು ಬರೋದು ಇವತ್ತಿಗೂ ಪಾಲಿಸ್ಕೊಂಡು ಬಂದೀವಿ. ಹಿಂಗೆ ಉತ್ತರ ಭಾರತದೊಳಗೆ ಶೀತಲಾ ದೇವಿಯನ್ನು ನೆನೆದು ಶೀತಲಾಷ್ಟಮಿ ದಿವಸ ಪೂಜಾ ಪುನಸ್ಕಾರವನ್ನು ಮಾಡ್ತಾರೆ. ಆದರೆ ನಮ್ಮ ದಕ್ಷಿಣ ಭಾರತದೊಳಗೆ, ಅದರೊಳಗೂ ನಮ್ಮ ಕರ್ನಾಟಕದೊಳಗೆ ನಾವು ನಮ್ಮ ಗ್ರಾಮ ದೇವತೆಯನ್ನು ಪೂಜಾ ಮಾಡ್ತೀವಿ. ಅದು ಬ್ಯಾಸ್ಗಿ ಒಳಗಂತೂ ಮುಖ್ಯವಾಗಿ. ಆಚರಣೆ ವಿಭಿನ್ನವಾಗಿದ್ರೂ ಅದರ ಹಿಂದೆ ಇರುವಂಥ ಉದ್ದೇಶ ಒಂದೇ. ಅದೇನಂದ್ರೆ ಮಕ್ಕಳನ್ನು ರಕ್ಷಣೆ ಮಾಡೋದು. ಬ್ಯಾಸ್ಗಿ ಒಳಗೆ ಮಕ್ಕಳ ರಕ್ಷಣೆಗಾಗಿ ನೀವೇನು ಫಾಲೋ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ, ನಾವು ತಿಳ್ಕೊಂಡಂಗೆ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು.